ಉಪಮುಖ್ಯಮಂತ್ರಿಗಳು ಅವರು ಇವತ್ತು ಬಳ್ಳಾರಿಗೆ ಬರ್ತಾ ಇದ್ದಾರೆ. ಈ ಘಟನೆ ಏನಾಗಿದೆ, ಯಾರು ಕಾಂಗ್ರೆಸ್ಸಿನ ಕಾರ್ಯಕರ್ತ ರಾಜಶೇಖರ್ ರೆಡ್ಡಿ ಅವರು ಡೆತ್ ಆಗಿದೆ ಅನ್ನೋ ವಿಚಾರವನ್ನು ತಿಳ್ಕೋಬೇಕು, ಅವ್ರ ಕುಟುಂಬಕ್ಕೆ ಹೋಗಿ ಸಾಂತ್ವನ ಹೇಳಬೇಕು ಅನ್ನಂತ ಕಾರಣದಿಂದ ಉಪಮುಖ್ಯಮಂತ್ರಿಗಳು ಇವತ್ತು ಬರ್ತಾ ಇದ್ದಾರೆ. ನಾನು ಉಪಮುಖ್ಯಮಂತ್ರಿಗಳಿಗೆ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರೋ ಕಾರಣ, ಘನ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿರೋ ಕಾರಣ ಇವತ್ತು ನಿಮ್ಮ ಸರ್ಕಾರದಲ್ಲಿದ್ದಂತ ಸತ್ಯ ಶೋಧನಾ ಕಮಿಟಿ ಬಂದು ಪರಿಶೀಲನೆ ಮಾಡಿಕೊಂಡು ಹೋಗಿದೆ. ಪರಿಶೀಲನೆ ಮಾಡಿಕೊಂಡು ಹೋದ ನಂತರ ಪುನಃ ನೀವು ಏನ್ ಮಾಡ್ತೀರಿ, ಅದರಿಂದ SIT ಕೊಡ್ತೀರಿ. SITಗೆ ಕೊಟ್ಟ ನಂತರ ನಾನು ಈ ಮೂಲ ಇವತ್ತು ಬುಡವನ್ನು ಹುಡ್ಕೊಂಡು ಹೋದ್ರೆ, ಈ ಬುಡಕ್ಕೆ ಹುಡ್ಕೊಂಡೋದ್ರೆ ಇದಕ್ಕ ಮೇನ್ ಕಲ್ಪ್ರೇಟ್ ಬಂದು ಅವರು ಶಾಸಕರಾದಂತ ನಾರಾ ಭರತ್ ರೆಡ್ಡಿ ಅವರು. ಮೂಲ ಬುಡ ಬಂದು ಕಲ್ಪ್ರೇಟ್ ಬಂದು ನಾರಾ ಭರತ್ ರೆಡ್ಡಿ ಆಗಿರೋ ಕಾರಣ ಇವತ್ತು ಮುಖ್ಯಮಂತ್ರಿಗಳು ಮೊನ್ನೆ ತಾನೇ ಏರ್ಪೋರ್ಟಿಗೆ ಬಂದಿದ್ರು. ಆ ಏರ್ಪೋರ್ಟಿಗೆ ಬಂದಂತ ಟೈಮಲ್ಲಿ ಯಾರ ಹತ್ರ ಮಾತಾಡಿದ್ರು? ಇದರಲ್ಲಿ ಮೇನ್ ಕಲ್ಪ್ರೇಟ್ ಆದಂತ ಬುಡಕ್ಕೆ ಹೋದ್ರಿಗಿನ ಶಾಸಕರಾದಂತ ನಾರಾ ಭರತ್ ರೆಡ್ಡಿ ಅವರು ಏವನ್ ಅಕ್ಯೂಸ್ಡ್ ಅವರು. ಅವ್ರ ಅಕ್ಯೂಸ್ಡ್ನೇ ಬಗಲ್ಗಡೆ ಇಟ್ಕೊಂಡು ಮುಖ್ಯಮಂತ್ರಿಗಳು ಮಾತಾಡ್ತಾರಂದ್ರೆ ಇದು ಮತ್ತೆ ಪುನಃ ಉಪಮುಖ್ಯಮಂತ್ರಿಗಳು ಬಂದು ಅದೇ ಅಕ್ಯೂಸ್ಡ್ ಆದಂತ ನಾರಾ ಭರತ್ ರೆಡ್ಡಿ ಅವ್ರನ್ನ ಬಗಲ್ಗಡೆ ಇಟ್ಕೊಂಡು ಪ್ರೆಸ್ ಮೀಟ್ ಮಾಡಿ ಏನನ್ನ ಡಿಸ್ಕಷನ್ ಆಗಿ ಅದಾಗಿ ಇದಾದ್ರೆ ಇದು SIT ಇಂದ ನ್ಯಾಯ ಕೊಡ್ಸಕ್ ಆಗುತ್ತೆ ಅನ್ನೋಂಥದ್ದು ಪ್ರಶ್ನೆ ನಾನು ಕೇಳಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಈ ಸರ್ಕಾರದಲ್ಲಿ ಇವತ್ತು ಏನು ರಾಜಶೇಖರ್ ಡೆತ್ ಆಗಿದಾರೋ ಆ ಡೆತ್ ಆದಂಥದ್ದು ನಮ್ಮ ಕಾಂಗ್ರೆಸ್ ಪಾರ್ಟಿ ಮೇಲೆ ಬರಬಾರದು ಅನ್ನೋ ಕಾರಣದಿಂದ ಮುಚ್ಚಾಕ್ಲಿಕ್ಕೋಸ್ಕರವಾಗಿ ಏನ್ ಪ್ರಯತ್ನ ಕೂಡ ಮಾಡಕ್ ಅವರೆಲ್ಲ ಕೂಡ ರೆಡಿ ಆಗಿದಾರ. ನಾನು ಉಪಮುಖ್ಯಮಂತ್ರಿಗಳು ಬರಲಿ, ಬಂದಂತ ಟೈಮಲ್ಲಿ ನಾರಾ ಭರತ್ ರೆಡ್ಡಿ ಅವ್ರನ್ನ ಬಗಲ್ಗಡೆ ಕೂಡ್ಸ್ಕೊಂಡು ಪ್ರೆಸ್ ಮೀಟ್ ಮಾಡ್ತಾನ, ಇಲ್ಲ ಅವ್ರನ್ನ ಬಿಟ್ಟು ಪ್ರೆಸ್ ಮೀಟ್ ಮಾಡ್ತಾರ ಅನ್ನೋಂಥದ್ದು ನಾವೆಲ್ಲರೂ ಕೂಡ ನೋಡ್ಬೇಕಾಗಿದೆ. ಅದಕ್ಕೋಸ್ಕರವಾಗಿ ಇವತ್ತು ಉಪಮುಖ್ಯಮಂತ್ರಿಗಳು ಬಂದ ನಂತರ, ಯಾಕಂದ್ರೆ ಉಪಮುಖ್ಯಮಂತ್ರಿಗಳು ಬಂದ ನಂತರ ಇದ್ರ ಬಗ್ಗೆ ಏನು ಅವ್ರು ಚರ್ಚೆ ಮಾಡ್ತಾರ, ಏನು ಡಿಬೇಟ್ ಅನ್ನು ಮಾಡ್ತಾರ, ಆ ಸತ್ತಿದಂತ ರಾಜಶೇಖರ್ ಅವ್ರಿಗೆ ಯಾವ ರೀತಿಯಲ್ಲಿ ಜಸ್ಟಿಸ್ ಅನ್ನು ಕೊಡಿಸ್ತಾರ, ಈ ಕೇಸನ್ನು ಯಾವ ರೀತಿಯಲ್ಲಿ ಸಮರ್ಥನೆ ಮಾಡ್ಕೊಂತಾರ ಅನ್ನೋ ಎಲ್ಲ ವಿಚಾರಗಳನ್ನು ನಾವು ಕೂಡ ನಾವು ಕೇಳಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ನಾನು ಇನ್ನ ಸಾಕಷ್ಟು 1 ಗಂಟೆ ನಂತರ ಪತ್ರಿಕೆಗೋಷ್ಠಿ ಕೂಡ ನಾನು ಮಾಡ್ತೀನಿ. ಅದಕ್ಕೋಸ್ಕರವಾಗಿ ಇವತ್ತು ಉಪಮುಖ್ಯಮಂತ್ರಿ ಬಂದು ಹೋಗ್ಲಿ ಅನ್ನಂತ ಮಾತನ್ನು ಹೇಳ್ತೀನಿ. ಸರ್, ಒಂದೇ ಒಂದು ಪ್ರಶ್ನೆ ಸರ್. ಈಗ ನೀವು ಅಷ್ಟಕ್ಕೊಂದು ಎಲ್ಲ ಆರೋಪಗಳನ್ನ ಮಾಡಿದ್ರಿ, ಕಾಂಗ್ರೆಸ್ನವರು ಇಷ್ಟು ದಿನ ಮಾಡಿರಲಿಲ್ಲ, ಈಗ ಮಾಡ್ತಾ ಇದ್ದಾರೆ. ಏನಂದ್ರೆ ವಿಡಿಯೋಗಳನ್ನ ಹರಿಬಿಡ್ತಾ ಇದ್ದಾರೆ. ಮಹಿಳಾ ಕಾರ್ಯಕರ್ತರು ದೊಣ್ಣೆ ಲಾಂಗು ಇಟ್ಕೊಂಡಿದ್ದಾರೆ, ಜೊತೆಗೆ ಕಾರ್ ಪುಡಿ ಎರಚುವ ವಿಡಿಯೋಗಳನ್ನು ಅವ್ರು ರಿಲೀಸ್ ಮಾಡಿದ್ದಾರೆ. ಅಂದ್ರೆ ಮಹಿಳಾ ಕಾರ್ಯಕರ್ತರು ಅವ್ರ ಮೇಲೆ ನಾನು ನೋಡ್ರಿ, ನಾನು ಸಮರ್ಥಿಸ್ಕೋಬೇಕು ಅಂದ್ರೆ ಸಮರ್ಥಿಸ್ಕೊಂತೀನಿ. ನನ್ನ ಜೀವನದಲ್ಲಿ ಸುಳ್ಳನ್ನು ನಿಜ ಮಾಡಕ ರೆಡಿ ಇಲ್ಲ, ನಿಜವನ್ನು ಸುಳ್ಳು ಮಾಡಕ್ ಕೂಡ ನಾನು ರೆಡಿ ಇಲ್ಲ. ಹೌದ್ರಿ, ಇವತ್ತು ಯಾರೋ ಮನೆ ಮೇಲೆ ಇವತ್ತು ಅವ್ರು ಹೇಳ್ಬೋದು ಏನಂದೇಳಿ, ನಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತರೆಲ್ಲರೂ ಕೂಡ ನಾರಾ ಭರತ್ ರೆಡ್ಡಿ ಅವರು ಸೇರ್ಕೊಂಡು ಬಹಳಷ್ಟು ಪ್ರಾಮಾಣಿಕರು ಸತ್ಯವಂತರಂತ ಹೇಳ್ಬೋದು. ಇವತ್ತು ಅವರು ನಮ್ಮ ಕಾರ್ಯಕರ್ತರು ಕೂಡ ಇಲ್ಲ ರೀ, ಅವರು ಬಂದಿದ್ರು, ಅವರೇ ಕೋಲೆಲ್ಲ ಕೂಡ ಇಲ್ಲಿ ಬಿಸಾಡಿ ಹೋಗಿದಾರ, ಇಲ್ಲಿ ಖಾರ ಪುಡಿಯನ್ನ ತಂದಿದ್ರು, ಅವರೇ ಬಿಸಾಡಿ ಹೋಗಿದಾರ, ಅವ್ರದ್ದು ತಪ್ಪಂದೇಳಿ ನಾನು ಆ ರೀತಿ ಹೇಳಕ್ ಹೋಗಲ್ಲ. ವೆರಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಅವ್ರು ಬಂದಂತ ಟೈಮಲ್ಲಿ ಇಲ್ಲಿ ಜನಾರ್ದನ್ ರೆಡ್ಡಿ ಅವ್ರ ಮನೆ ಅಟ್ಯಾಕ್ ಮಾಡಿದಂತ ಟೈಮಲ್ಲಿ ಅವ್ರು ಸುಮಾರು 1000 ಮಂದಿ ಕಾರ್ಯಕರ್ತರು, 1000 ಮಂದಿ ಹಿಂಬಾಲಕರು, 1000 ಮಂದಿ ಗುಂಡಗಳು ಬಂದಂತ ಟೈಮಲ್ಲಿ ನಮ್ಮ ಹತ್ರ ಏನ್ ಮಾಡಕ್ಕಾಗುತ್ತೆ? ಒಂದು ಫೈರಿಂಗ್ ಅನ್ನ ನಡೀತಾ ಇದೆ ಅಂದ್ರೆ ನಾವು ಫೈರಿಂಗ್ ಅನ್ನು ಮಾಡೋ ಟೈಮಲ್ಲಿ ಪೆಟ್ರೋಲ್ ಬಾಂಬ್ಸ್ ಬಂದಾವ ಅಂತ ಹೇಳಿದ್ರೆ ಹೌದು, ಕಟಿಗಳು ಇದ್ರೆ ನಮ್ದೇ ಕಟಿಗಳು ಇರ್ಬೋದೇನು? ಅದ್ರಲ್ಲಿ ಯಾಕೆ ಮುಚ್ಚಿಡ್ಕೊಳ್ಳೋದೇನೈತೆ? ಅವ್ರಪ್ಪ ಹೊಡಿತಾರ ಅಂತೇಳಿ ನಾವು ಅವ್ರ ಕಪಾಳಕ್ಕೆ ಹೊಡಿತಾರಂದ್ರೆ ನಾವು ಕಪಾಳಕ್ಕೆ ಕೊಡಿಸ್ಕೊಂಡು ಕೊಡಕ್ ಆಗುತ್ತೇನು? ಅಲ್ಲ, ನಾನು ತಪ್ಪಿಸ್ಕೋಬೇಕಂತ ನಾನು ಹೇಳ್ತೀನಿ. ಇಲ್ಲ ರೀ, ನಮ್ ಸಂಬಂಧ ಇಲ್ಲ, ಅಲ್ಲಿ ಅವರೇ ಕಟಿಗಳೆಲ್ಲ ಬಿಸಾಕ್ ಹೋಗಿದ್ದಂತ ಹೇಳ್ಬೋದು. ನಾನು ಆ ರೀತಿ ಹೇಳಕ್ ರೆಡಿ ಇಲ್ಲ. ಅಂದ್ರೆ ದಾಳಿ ಆದಾಗ ಪ್ರತಿ ದಾಳಿ ಆದಂತ ಟೈಮಲ್ಲಿ ಪ್ರತಿ ದಾಳಿ ಆಗೇ ಆಗುತ್ತೆ. ಅದ್ರಲ್ಲಿ ನೋಡ್ರಿ,
ಬಂದು ವೀರಾವೇಶವಾಗಿ ಅವ್ರು ಗುಂಡಾರಿಸಂತ ಟೈಮಲ್ಲಿ ಪೆಟ್ರೋಲ್ ಬಾಂಬ್ಗಳು ತಂದಂತ ಟೈಮಲ್ಲಿ ನಮ್ಮ ಕಾರ್ಯಕರ್ತರು ಹೊಡೆದಂತ ಟೈಮಲ್ಲಿ ಜನಾರ್ದನ್ ರೆಡ್ಡಿ ಮೇಲೆ ಹಲ್ಲೆ ಮಾಡಕ್ ಬಂದಂತ ಟೈಮಲ್ಲಿ ಅವ್ರ ಮನೆ ನುಗ್ಗಂತ ಬರಂತ ಟೈಮಲ್ಲಿ ರಾಮ್ಲು ಕೂಡ ಬಂದಂತ ಟೈಮಲ್ಲಿ ನುಗ್ಲಾದಂತ ಟೈಮಲ್ಲಿ ಅವರು ಏನನ್ನ ತಂದಿರ್ಬೋದು ಇವರು ತಂದಿರ್ಬೋದು ಇಲ್ಲ ಅನ್ನಕ್ಕೋಗಲ್ಲ. ಪ್ರೀ ಪ್ಲಾನ್ ಏನಾದ್ರು ಇತ್ತು ಅವ್ರು ಬರ್ತಾರಂತ ಅಲ್ಲ ನೋಡ್ರಿ, ಯಾವ್ದು ಕೂಡ ಪ್ರೀ ಪ್ಲಾನ್ ಅಂತೇಳಿ ಯಾರು ಅನ್ಕೊಳಲ್ಲ. ಅಲ್ಲ ರೀ, ಇವತ್ತು ನೋಡ್ರಿ ಆವೇಶದಲ್ಲಿ ಕಟಿಗಳು ತಂದಿರ್ಬೋದು, ಖಾರದ ಪುಡಿ ತಂದಿರ್ಬೋದು, ನಾನು ಇಲ್ಲ ಅನ್ನಕ್ ಹೋಗಲ್ಲ. ನಾನ್ ನೋಡ್ರಿ ಯಾವ್ದು ಕೂಡ ನಾನು ಮುಚ್ಚಾಕೊಂಡಂತ ಮನುಷ್ಯ ಒಳಗಡೆ ಒಂದು ಹೊರಗಡೆ ಒಂದು ಹೇಳೋದಲ್ಲ. ನಾನು ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇರ್ತೀನಿ, ತಂದಿದ್ರೆ ನಮ್ಮವ್ರುಗಳು ತಂದಿರ್ಬೋದೇನೋ, ನಾನು ಇಲ್ಲ ಅನ್ನಕ್ ಹೋಗಲ್ಲ. ಯಾವ್ದು ಕೂಡ ಜನಾರ್ದನ್ ರೆಡ್ಡಿ ಸರ್ ಕೂಡ ನಮ್ಮವ್ರು ಏನು ತಂದಿಲ್ಲ, ಆ ಕಡೆಯಿಂದ ನೋಡ್ರಿ ನಾನು ಜನಾರ್ದನ್ ರೆಡ್ಡಿ ಅವ್ರಿಗೆ ಏನ್ ಗೊತ್ತಿಲ್ಲ. ಅವತ್ತು ನಾನು ಫೀಲ್ಡ್ ಅಲ್ಲಿ ನೋಡಂತ ವಾತಾವರಣದಲ್ಲಿ ಅವತ್ತು ರಾಮ್ಲು ಅವರಿಗೆ ಗೋಲಿ ಹೊಡೆದಾರ ಅನ್ನಂತ ಸುದ್ದಿ ಎಲ್ಲ ಟಿವಿಯಲ್ಲಿ ಬಂತು. ಫೈರ್ ಆದ ತಕ್ಷಣ ರಾಮ್ಲು ಅವ್ರ ಹೆಸರು ತಗೊಂಡ ತಕ್ಷಣ ಎಲ್ಲರೂ ಏನ್ ಅಂದ್ಕೊಂಡು ರಾಮ್ಲು ಅವ್ರಿಗೆ ಏನನ್ನ ಫೈರ್ ಮಾಡಿಬಿಟ್ಟಾರ ಅಂತೇಳಿ ಎಲ್ಲರಿ 10 ವರ್ಷದ ಹುಡುಗಿ ಓಡಿ ಬಂದಾಳ, 90 ವರ್ಷದ ಮುದುಗಿ ಓಡಿ ಬಂದಾಳ, ಜಾತ್ಯತೀತವಾಗಿ ಎಲ್ಲಾ ಜಾತಿ ಜನರು ಓಡಿ ಬಂದ ರಾಮ್ಲು ಅವ್ರಿಗೆ ಗುಂಡ ಹಾರಿಸ್ಯಾರ ಅಂತೇಳಿ. ನೋಡ್ರಿ ಈ ವಾತಾವರಣ ಹೆಂಗ್ ಸೃಷ್ಟಿಯಾಗಿದೆ. ಇದು ಸಡನ್ ಆಗಿ ಯಾರಿಗೆ ಪ್ಲಾನ್ ಇಲ್ಲಾರ್ದಂತ ನಡೆದಂತ ಘಟನೆ. ಇವತ್ತು ಪ್ಲಾನ್ ಮಾಡ್ಕೊಂಡಾಗಿದ್ರೆ ನಾವ್ಯಾಕೆ ಇಲ್ಲಿ ನಮ್ಮ ಮನೆ ತನಕ ಕರ್ಸ್ಕೊಂತಿದ್ವಿ. ನಾವೇನ್ ಇವತ್ತಿನ ಹೋರಾಟಗಾರ ಅಲ್ಲ ನೋಡ್ರಿ. ಹಂಗ ಜಗಳ ಮಾಡಂಗಿದ್ರೆ ಅವ್ರ ಮನೆ ಹತ್ರ ಹೋಗ್ತಿದ್ವಿ, ನಾವು ನಮ್ಮನೆ ಹತ್ರ ಯಾಕೆ ಕರ್ಸ್ಕೊಂತಿದ್ವಿ. ಈಗ ರಾಜನಾಯಕರುಗಳು ಬಂದಾಗ್ಲೂ ಸಹಿತ ನಮ್ಮವ್ರು ಏನು ಮಾಡಿಲ್ಲ, ನಮ್ಮವ್ರು ಕಲ್ಲು ತಂದಿಲ್ಲ, ಕಟ್ಟಿಗೆ ತಂದಿಲ್ಲ, ಖಾರದ ಪುಡಿ ತಂದಿಲ್ಲ ಅಂದ್ರು. ಬಟ್ ಇವತ್ತು ನಿಮ್ಮವ್ರು ಖಾರದ ಪುಡಿ ಹರಿಸಿದ್ದು, ಕಟ್ಟಿಗೆ ಕೈಲಿ ಹಿಡ್ಕೊಂಡ್ಬಂದು ತೊಡೆ ತಟ್ಟಿ ಪ್ರಚೋದನೆ ಕೊಟ್ಟಿದ್ದು ಅವ್ರು ಮಾಡಿದ್ರೆ ಇವ್ರು ಮಾಡಿದ್ರು. ಅಲ್ಲ ರೀ, ಇಬ್ಬರದು ಪಾತ್ರ ಇದೆ ಅಂತ. ಅಲ್ಲ ಇಬ್ಬರದು ಇದ್ದಿದ್ಕೋಸ್ಕರವಾಗಿ ಇಬ್ಬರನ್ನ ಅರೆಸ್ಟ್ ಮಾಡ್ತಾ ಇದಾರ್ರಿ. ನಾನ್ ಸತ್ಯ ಹೇಳ್ತಾ ಇದೀನ್ರಿ, ಯಾಕೆ ಹೇಳ್ಬೇಕು ಸುಳ್ಳು? ಸತ್ಯ ಹೇಳ್ತಾ ಇದ್ದೇನ್ರಿ. ಇಬ್ಬರದು ಅದರಲ್ಲಿ ಅವರು ಆವೇಶದಿಂದ ಮಾಡಿ ಒಬ್ಬ ವ್ಯಕ್ತಿನ ಕೊಲೆ ಮಾಡ್ಕೊಂಡಂತ ಟೈಮಲ್ಲಿ ವೆರಿ ಕ್ಲಿಯರ್ ಆಗಿ ಹೇಳಿದಂತ ರಾಮ್ಲು ಅವ್ರು ಏನಂದ್ರು, ನಾನು ಯಾವ್ದು ಕೂಡ ಆಂಟಿಸಿಪೇಟರಿ ಬೇಲ್ ತಗೊಳಲ್ಲ, ಅವ್ರು ನಿಂದನೆ ಗುಂಡ ಹಾರಿದೆ ಅಂತ ಹೇಳಿದ್ರೆ ಅವ್ರು ಏನ್ ಹೇಳಿದ್ರು, ಇಲ್ಲ ರೀ ನಾವು ಬಹಳ ಪ್ರಾಮಾಣಿಕರು, ನಮ್ಮಿಂದ ಗುಂಡ ಹಾರಿಲ್ಲ ಅಂತ ನಾನು ಹೇಳಿದಲ್ಲ. ನನ್ನಿಂದ ಗುಂಡ ಹಾರಿದ್ರೆ ನಾನು ಆಂಟಿಸಿಪೇಟರಿ ಬಿಲ್ಗಳು ತಗೊಳ್ಳಲು ನೇರವಾಗಿ ಸ್ಟೇಷನ್ಗೆ ಹೋಗ್ತೀನಿ, SP ಸಾಹೇಬ್ರ ಹತ್ರ ಕಾಣ್ತೀನಿ, SP ಸಾಹೇಬ್ರ ಮೂಲಕ ನಾನು ಜೈಲಿಗೆ ಹೋಗ್ತೀನಿ ಅಂತ ಮಾತನ್ನ ಹೇಳಿದ್ದೀನಿ. ನಾನು ಯಾವತ್ತೂ ಕೂಡ ಮುಚ್ಚಿಡ್ಕೊಂಡು ರಾಜಕಾರಣ ಮಾಡೋಂತ ವ್ಯಕ್ತಿ ಅಲ್ಲ. ಅವ್ರು ಬಂದಂತ ಟೈಮಲ್ಲಿ ಇದ್ರೆ ಇರ್ಬೋದೇನು, ಇಲ್ಲ ಅನ್ನಕ್ಕೆ ಹೆಂಗಾಗುತ್ತೆ, ಅದಕ್ಕೋಸ್ಕರ ಇಬ್ರು ಅರೆಸ್ಟ್ ಮಾಡ್ತಾ ಇದಾರಲ್ಲ. ಇಲ್ಲ ರೀ, ನಾನು ಕೋರ್ ಕಮಿಟಿಗೆ ಹೋಗ್ಲಿಲ್ಲ ರೀ. ನಾನು ಇಲ್ಲಿ ಬಹಳಷ್ಟು ಮಂದಿ ನನ್ನ ಜಿಲ್ಲೆಯಲ್ಲಿ ಬಗಲ್ಗಡೆ ಇದ್ದಂತವ್ರು, ಕರ್ನಾಟಕ ರಾಜ್ಯದಿಂದ ಮೂಲೆ ಮೂಲೆಯಿಂದ ಬಂದು ಕಾರ್ಯಕರ್ತರು ಅವರು ರಾಮ್ಲು ಅವರಿಗೆ ಮಾತಾಡಿಸ್ಬೇಕನ್ನ ಬಂದಂತ ಟೈಮ್ಲಿ ನಾನು ಕೋರ್ ಕಮಿಟಿಗೆ ಹೋಗಕ್ ಆಗ್ಲಿಲ್ಲ. ಈ ವಿಚಾರದ ಬಗ್ಗೆ ಕೂಡ ಕೆಲವೊಂದು ನಿರ್ಧಾರಗಳು ತಗೊಂಡಿರ ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದಾರೆ. ನಾನು ಅವ್ರ ಹತ್ರ ತಿಳ್ಕೊಂಡು ಪುನಃ ಹೇಳುತ್ತೇನೆ. ಈಗ ಇನ್ನೊಂದು ಗಂಭೀರವಾದ ಆರೋಪ ಮಾಡಿದ್ದಾರೆ. ಏನಂದ್ರೆ ನೀವು ಹೇಳಿದ್ರಿ ಜನಾರ್ದನ್ ರೆಡ್ಡಿ ಅವರು ಗಾಡಿ ಬರ್ತಿದ್ದಂಗೆ ಬುಲೆಟ್ ಹಾರಿಸಿದ್ರು ಅಂತ ಹೇಳ್ತಿದ್ರು. ಎಲ್ಲಾ ವಿಜುವಲ್ಸ್ ಗಳು 1 to 10 ವರೆಗೂ ವಿಜುವಲ್ಸ್ ಎಲ್ಲ ಸಿಕ್ಕಿದೆ, 1 to 8 ವರೆಗೂ. ಅಂದ್ರೆ ಬ್ಯಾನರ್ ಅರ್ಧದಿಂದ ಆ ವಿಜುವಲ್ ಅಲ್ಲಿ ಎಲ್ಲೂ ಕೂಡ ಜನಾರ್ದನ್ ರೆಡ್ಡಿ ಅವರು ಇಲ್ಲ ಸರ್. ನಾನು ನೋಡ್ರಿ, ಜನಾರ್ದನ್ ರೆಡ್ಡಿ ಅವ್ರು ಬಂದ ತಕ್ಷಣ ಗುಂಡ ಹಾರಿಸಿದ ನಾನು ಹೇಳಿಲ್ಲ, ವೆರಿ ಕ್ಲಿಯರ್ ಆಗಿರ್ಲಿ. ನೋಡ್ರಿ, ಜನಾರ್ದನ್ ರೆಡ್ಡಿ ಅವರು ನಮ್ಮ ಮನೆ ಕಡೆ ಬಂದಿದ್ರು. ನಾನು ಜನಾರ್ದನ್ ರೆಡ್ಡಿ ಅವರು ಅಲ್ಲಿಂದ ಇಲ್ಲಿ ತನಕ ನಡ್ಕೊಂಡ್ ಬಂದ್ವಿ. ಎಲ್ಲಿ ಇವ್ರ ಮನೆಗೆ ಬರ್ಬೇಕಂದೇಳಿ ಮಧ್ಯದಲ್ಲಿ ಅವರು ಸತೀಶ್ ರೆಡ್ಡಿ ಅನ್ನೋರು ಹಿಂಬಾಲಕರು ಗನ್ ಹೊತ್ಕೊಂಡು ನಮ್ಮ ಮೇಲೆ ಬಂದ್ರು. ಬಂದಂತ ಟೈಮಲ್ಲಿ ನುಗ್ಗಲಾಯ್ತು. ನಾನು ಬಹಳ ಕ್ಲಿಯರ್ ಆಗಿದ್ದೇನೆ, ಇದರಲ್ಲಿ ಯಾವ್ದು ಮುಚ್ಚಿ ವೆರಿ ಕ್ಲಿಯರ್ ಆಗಿದೆ. ಅಲ್ಲ ನಾನು ಮಾತು ಕಂಪ್ಲೀಟ್ ಮಾಡಲ್ಲ. ನುಗ್ಗಲಾಯ್ತು. ನುಗ್ಗಲಾದಂತ ಟೈಮಲ್ಲಿ ಅವ್ರು ಫೈರಿಂಗ್ ಬಂತು, ಪ್ರಾರಂಭ ಮಾಡಿದ್ರು ಅಂತೇಳಿ ಅವತ್ತು ಹೇಳಿ, ಇವತ್ತು ಹಂಗೆ ಹೇಳ್ತಾ ಇದ್ದೀನಿ. ಹಂಗಿದ್ದಾಗ್ಲೂ ಕೂಡ ಜನಾರ್ದನ್ ರೆಡ್ಡಿ ಅವರ ಹತ್ಯೆಗೆ ಸಂಚು ರೂಪಿಸಿದ್ರ ಅನ್ನೋದು ಅಲ್ಲ, ಜನಾರ್ದನ್ ರೆಡ್ಡಿ ಅವರು ಅಲ್ಲೇ ಬಗಲಗಡೆ ನಿಂತಂತ ಟೈಮಲ್ಲಿ ಅವ್ರ ಗನ್ಮ್ಯಾನ್ಗಳು ಕೇವಲ ಮೇಲೊಂದು ಆರಿಸಿದ್ದಲ್ಲ, ಸಿಕ್ಕಲ್ಲಿ ಹೆಂಗ್ ಬೇಕಂಗ್ ತಿರುವ್ಯಾರ. ಜನಾರ್ದನ್ ರೆಡ್ಡಿ ಕೂಡ ನ್ಯಾರಲ್ ಎಸ್ಕೇಪ್ ನೆನಪಿರ್ಲಿ. ಅಲ್ಲ, ನಾನು ಬಿಡಿಸಕ್ ಬಂದವನಾಗ್ಲಿ, ಜಗಳವನ್ನು ತಣ್ಣಗ್ ಮಾಡಕ್ಕೆ ಬಂದವನ, ಜಗಳವನ್ನು ದೊಡ್ಡದು ಮಾಡಕ್ ಬಂದವನ ಅಲ್ಲ. ನಾನು ವೆರಿ ಕ್ಲಿಯರ್ ಆಗಿ ಇವಾಗ ಬೆಳಿಗ್ಗೆ ಆದಂತ ಇನ್ಸಿಡೆಂಟ್ ನನ್ಗೆ ಗೊತ್ತಿಲ್ಲ. ಜನಾರ್ದನ್ ರೆಡ್ಡಿ ಅವರು ಬ್ಯಾನರ್ ವಿಚಾರದಲ್ಲಿ ನನ್ಗೆ ಏನು ಗೊತ್ತಿಲ್ಲ. ನಾನು ಬೆಂಗಳೂರಿಂದ ಬಂದೀನಿ. ಬಂದಂತ ಟೈಮ್ ನಮ್ಮ ಮನೇಲಿ ಇದ್ದಂತ ಟೈಮ್ ಜನಾರ್ದನ್ ರೆಡ್ಡಿ ಬಂದಂತ ಟೈಮ್ ವಿಚಾರ ಹೇಳಿದ ನಂತರ ಅವ್ರ ಮನೆಗೆ ನಡ್ಕೊಂಡ್ ಬರ್ತಾ ಇದೀನಿ. ನಡ್ಕೊಂಡ್ ಬರೋಂತ ಟೈಮ್ ಮಧ್ಯದಲ್ಲಿ ಅವ್ರು ಅಟ್ಯಾಕ್ ಮಾಡಿದಂತ ಟೈಮಲ್ಲಿ ನುಗ್ಲಾಗಿದೆ. ನುಗ್ಲದಲ್ಲಿ ಫೈರಿಂಗ್ ಪ್ರಾರಂಭ ಮಾಡಿದಾರ. ಅಲ್ಲಿ ಜನಾರ್ದನ್ ರೆಡ್ಡಿ ಇರೋದಂತ ಟೈಮಲ್ಲಿ ಕೂಡ ಅಲ್ಲೇ ಫೈರಿಂಗ್ ಆಗ್ತಾನೆ ಇದಾವಲ್ಲ, ಸುತ್ತಮುತ್ತ ಫೈರಿಂಗ್ ಇದೆ. ಅವ್ರಿಗೆ ಕಾಣ್ತಾ ಇರೋದ್ರಿ, ನಾನು ಬಹಳ ಕ್ಲಿಯರ್ ಆಗಿ ಹೇಳ್ತೇನಲ್ಲ, ಅವ್ರು ಕಾಣ್ತಾ ಇರೋದು ಸ್ವಲ್ಪ ಗುಂಡುಗಳು. DK ಶಿವಕುಮಾರ್ ಅವ್ರು ಬರ್ಲಿ, ಮಾತಾಡಿದ ನಂತರ ನಾನು ಮಾತಾಡ್ತೇನೆ.